ಕಳ್ಳತನ ಮಾಡಿದ್ದು ಆತ್ಮ, ಏಟು ತಿಂದಿದ್ದು ದೇಹ. ಇದೆಂತಹ ನ್ಯಾಯ? ಸಾಮಾನ್ಯವಾಗಿ ಕಳ್ಳತನ ಮಾಡೋದು ಆತ್ಮ, ಈ ಶರೀರದಲ್ಲಿರ್ತಕ್ಕಂಥ ಆತ್ಮ. ಆದರೆ ಶಿಕ್ಷೆ ಅನುಭವಿಸೋದು ಈ ದೇಹ. ನಿಜಕ್ಕೂ ಇದೊಂದು ಅನ್ಯಾಯ. ಇದು ಕೋರ್ಟ್ನವ್ರಿಗೆ ಗೊತ್ತಿಲ್ಲ, ಪೊಲೀಸ್ನವ್ರಿಗೂ ಗೊತ್ತಿಲ್ಲ. ಪೊಲೀಸ್ನವ್ರಿಗೆ ಆತ್ಮ ಅಂದರೆ ಗೊತ್ತಿಲ್ಲ, ಅದಕ್ಕೆ ಶರೀರಕ್ಕೆ ಶಿಕ್ಷೆ ಕೊಡ್ತಾರೆ. ಇನ್ನು ನ್ಯಾಯಾಧೀಶರು ಅವ್ರಿಗೂ ಗೊತ್ತಿಲ್ಲ, ಏನು ಮಾಡ್ತಾರೆ, ಈ ಶರೀರನ ತೊಗೊಂಡೋಗ್ಬಿಟ್ಟು ಹ್ಯಾಂಗ್ ಮಾಡ್ತಾರೆ, ಇಲ್ಲ ಅಂತಂತಂದರೆ ಜೈಲಿಗೆ ಹಾಕಿ ಶಿಕ್ಷೆ ಕೊಡ್ತಾರೆ. ಇಲ್ಲಿ ಎರಡು ಥರ ನ್ಯಾಯ. ಒಂದು ಲೌಕಿಕದಲ್ಲಿ ಒಂದು ನ್ಯಾಯ ಅಂತಂದರೆ ಈ ಜಗತ್ತಿನ ಒಂದು ನ್ಯಾಯ. ಏನು, ಮನುಷ್ಯನಿಗೆ ಏನು ಕಾಣಿಸುತ್ತೆ? ದೇಹ ಕಾಣಿಸುತ್ತೆ. ದೇಹನೇ ಕಳ್ಳತನ ಮಾಡಿರೋದು, ದೇಹಕ್ಕೆ ಶಿಕ್ಷೆ ಕೊಡ್ತಾರೆ. ಆದರೆ ಇನ್ನೊಂದು ಆಧ್ಯಾತ್ಮಿಕ ಲೋಕ ಐತೆ, ಆಧ್ಯಾತ್ಮಿಕ ಕೋರ್ಟ್ ಐತೆ, ಡಿವೈನ್ ಕೋರ್ಟು. ಆ ಡಿವೈನ್ ಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಕೊಡ್ತಾರೆ ಅಂತಂದರೆ, ಈ ಶರೀರಕ್ಕೆ ಶಿಕ್ಷೆ ಕೊಡೋದಿಲ್ಲ, ಅದು ಆತ್ಮಕ್ಕೆ ಕೊಡ್ತಾರೆ. ಡಿವೈನ್ ಕೋರ್ಟಲ್ಲಿ, ದೇವನ ನ್ಯಾಯಾಲಯದಲ್ಲಿ, ದೇವನ ನ್ಯಾಯಾಲಯದಲ್ಲಿ ಆತ್ಮಕ್ಕೆ ಶಿಕ್ಷೆ. ಈ ಜಗತ್ತಿನಲ್ಲಿ ಅಂದರೆ ಮಾನವ ನ್ಯಾಯಾಲಯದಲ್ಲಿ ಈ ಶರೀರಕ್ಕೆ ಶಿಕ್ಷೆ. ನಿಜವಾಗಲೂ ಇದೊಂದು ಯೋಚನೆ ಮಾಡುವಂತಹ ವಿಚಾರನೆ. ಒಂದು ಎ ಟಿ ಎಮ್ನ ನೋಡ್ತು ಕಣ್ಣು ಅಂತಂತಂದರೆ ಏನು, ಕಣ್ಣು ಯಾರು ನೋಡ್ತಾ ಇರೋದು? ಆತ್ಮ ಕಣ್ಣಿನ ಮುಖಾಂತರ ನೋಡ್ತಾ ಐತೆ. ಕಣ್ಣನ್ನು ಬಳಸಿಕೊಂಡು ಆತ್ಮ ಎ ಟಿ ಎಮ್ನ ನೋಡ್ತು, ಯೋಚನೆ ಮಾಡ್ತು, ನಾನು ಒಂದೇ ದಿನದಲ್ಲಿ ಸಾವ್ಕಾರ ಆಗಿಬಿಡ್ಬೋದು, ಎ ಟಿ ಎಮ್ ಲೂಟಿ ಮಾಡಿದ್ರೆ, ಎ ಟಿ ಎಮ್ ಹೊಡೆದಾಕ್ಬಿಟ್ರೆ ಅಂತ ಅಂತು. ಒಂದು ಪ್ಲ್ಯಾನ್ ಮಾಡ್ತು. ಬುದ್ಧಿ ಏನು ಹೇಳ್ತು? ಐಡಿಯಾ ಕೊಡ್ತು. ಮನಸ್ಸೇನು ಮಾಡ್ತು? ಮಾಡೇ ಬಿಡೋಣ ಅಂತ ಹೇಳ್ತು. ಇವೆರಡು ಸಪೋರ್ಟ್ ಕೊಟ್ಟು ಆತ್ಮ ನಿರ್ಧಾರ ಮಾಡ್ತು. ಚಿತ್ತ ಮತ್ತು ಭಾವದಲ್ಲಿ ಡಿಸಿಷನ್ ಪಾಸ್ ಆಗಿಬಿಡ್ತು. ಶರೀರ ಹೋಯ್ತು, ಕಾಲು ನಡ್ಕೊಂಡು ಹೋಯ್ತು. ಕೈಗಳು ಎ ಟಿ ಎಮ್ನ ಹೊಡೆದು ಈಚೆ ಬರುವಾಗ, ದುಡ್ಡು ತೊಗೊಂಡು ಈಚೆ ಬರುವಾಗ ಪಬ್ಲಿಕ್ಕು ಹಿಡಿದು ತೊಗೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಅವನ್ನ ಒಪ್ಸಿದ್ರು. ಪೊಲೀಸ್ ಸ್ಟೇಷನಲ್ಲಿ ಏನು ಮಾಡಿದ್ರು? ಲಾಠಿ ತೊಗೊಂಡು ಚೆನ್ನಾಗಿ ಬೆನ್ನ ಮೇಲೆ ಹೊಡೆದ್ರು. ನೋಡಿದ್ದು ಕಣ್ಣು, ನಡ್ಕೊಂಡು ಹೋಗಿದ್ದು ಕಾಲು, ಅಲ್ಲಿ ಡಬ್ಬಿ ಹೊಡೆದಿದ್ದು ಕೈಗಳು, ಏಟು ತಿಂದಿದ್ದು ಬೆನ್ನು. ಆದರೆ ಇಷ್ಟೆಲ್ಲ ಕ್ರಿಯೆಗಳನ್ನು ನೋಡ್ತಾ ಇರ್ತಕ್ಕಂಥ ಆತ್ಮ ಯಾರಿಗೂ ಕಾಣಿಸ್ತಾ ಇಲ್ಲ. ಇಷ್ಟೆಲ್ಲವನ್ನು ನೋಡಿ ಕನಿಕರ ಪಟ್ಟು ಆ ಕಣ್ಣಲ್ಲಿ ನೀರಾಗ್ತಾ ಐತೆ. ಮೊದಲು ಎ ಟಿ ಎಮ್ನ ನೋಡ್ತಲ್ಲ, ಮೊದಲು ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು, ಕಣ್ಣಿಂದಲೇ ಸ್ಟಾರ್ಟ್ ಆಗಿದ್ದು. ಆ ಕಣ್ಣಿಂದಲೇ ಸ್ಟಾರ್ಟ್ ಆಗಿ ಬೆನ್ನ ಮೇಲೆ ಏಟು ಬಿದ್ದಾಗ ಆ ನೋವಿಗೆ ಎಲ್ಲಿ ನೀರು ಬಂತು? ಕಣ್ಣಲ್ಲಿ ನೀರು ಬಂತು. ಆದರೆ ಇಷ್ಟೆಲ್ಲ ಕ್ರಿಯೆ ಆಗಿದ್ದು ಒಬ್ಬ ಮಾಲೀಕ ಇದ್ದಾನೆ ಆ ಶರೀರದಲ್ಲಿ, ಅವನು ಮಾಡ್ತಾ ಇರೋದು. ಅವನು ಕಳ್ಳ. ಆ ಆತ್ಮ ಅನ್ನುವಂತಹ ಕಳ್ಳ ಈ ಶರೀರವನ್ನು ಉಪಯೋಗಿಸಿಕೊಂಡು ಈ ಕಳ್ಳತನವನ್ನು ಮಾಡ್ದ. ಆದರೆ ಈ ಪ್ರಪಂಚದ ನ್ಯಾಯಾಲಯ, ಈ ಮಾನವ ನ್ಯಾಯಾಲಯದಲ್ಲಿ ಈ ಶರೀರಕ್ಕೆ ಅವರು ಶಿಕ್ಷೆ ಕೊಡ್ತಾರೆ, ಆತ್ಮಕ್ಕೆ ಶಿಕ್ಷೆ ಕೊಡೋಕ್ಕಾಗಲ್ಲ. ಆತ್ಮಕ್ಕೆ ಯಾರು ಕೊಡ್ತಾರೆ? ಆ ದೇವರ ಕೋರ್ಟು, ಆ ಶಿವನ ಕೋರ್ಟು, ಆ ಡಿವೈನ್ ಕೋರ್ಟಲ್ಲಿ ಆತ್ಮಕ್ಕೆ ಶಿಕ್ಷೆ ಕೊಡ್ತಾರೆ. ಇಲ್ಲಿ ನಾವು ಆತ್ಮ, ಪರಮಾತ್ಮ, ದೇಹ ಮತ್ತು ನಮ್ಮ ಜೀವನ ಇವು ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳಲಿಲ್ಲ ಅಂತಂತಂದರೆ, ನಮಗೆ ಮೌಲ್ಯದ ಶಿಕ್ಷಣ ಸಿಕ್ಕಲಿಲ್ಲ ಅಂತಂದರೆ, ಆಧ್ಯಾತ್ಮಿಕ ಶಿಕ್ಷಣ ನಮಗೆ ಸಿಗಲಿಲ್ಲ ಅಂತಂತಂದರೆ, ನಾನು ಯಾಕೆ ಈ ಭೂಮಿಯ ಮೇಲೆ ಬಂದೆ, ನನ್ನ ಕರ್ತವ್ಯ ಏನು, ನನ್ನ ಒಬ್ಬನ ನೋಡ್ತಾ ಇದ್ದಾನೆ ಅನ್ನುವಂಥ ಪರಿಜ್ಞಾನ ನಮಗಿಲ್ಲ ಅಂತಂತಂದರೆ, ಆತ್ಮ ಮೇಲಿಂದ ಮೇಲೆ
ತಪ್ಪುಗಳನ್ನು ಮಾಡ್ತಾ ಇರುತ್ತೆ, ಕೊಲೆ ಮಾಡ್ತದೆ, ಮೋಸ ಮಾಡ್ತದೆ, ಸುಳ್ಳು ಹೇಳ್ತದೆ, ಅನ್ಯಾಯ ಮಾಡ್ತದೆ, ವಂಚನೆ ಮಾಡ್ತದೆ. ಆದರೆ ಶಿಕ್ಷೆನ ಮಾತ್ರ ಈ ಶರೀರ ಅನುಭವಿಸ್ತಲೇ ಇರ್ತದೆ. ಆತ್ಮ ತಪ್ಪು ಮಾಡಿದ್ರೆ ಶಿಕ್ಷೆ ಈ ಶರೀರಕ್ಕೆ. ಈ ಶರೀರಕ್ಕಾಗೋ ನೋವು ಆತ್ಮಕ್ಕೂ ಆಗುತ್ತೆ, ಆದರೆ ನಮಗೆ ಗೊತ್ತಾಗಲ್ಲ. ಆ ನೋವನ್ನು ಆ ಆತ್ಮನೂ ಕೂಡ ಅನುಭವಿಸುತ್ತೆ. ಅದಕ್ಕೂ ಆತ್ಮಕ್ಕೇ ನೇರವಾಗಿ ನೋವು ಆಗೋದು, ಆದರೆ ನಮಗೆ ಗೊತ್ತಿಲ್ಲ. ಇದರೊಳಗಡೆ ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ತಪ್ಪಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಈ ಶರೀರ ಒಂದು ಸಾಧನ ಆತ್ಮಕ್ಕೆ, ತನ್ನ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ, ತನ್ನ ಆಸೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಆತ್ಮಕ್ಕೆ ಈ ಶರೀರ ಒಂದು ಮಾಧ್ಯಮ, ಈ ಶರೀರ ಒಂದು ಅಂಗಾಂಗಗಳದಕ್ಕೆ. ಆದರೆ ಈ ಶಿಕ್ಷೆ ಅನುಭವವನ್ನು ಆತ್ಮನು ಪಡ್ಕೋತದೆ. ಆದರೆ ಇಲ್ಲಿಯ ಲೆಕ್ಕಾಚಾರ ಆತ್ಮಕ್ಕೆ ಸಂಬಂಧಪಡೋದಿಲ್ಲ. ಆದರೆ ಆತ್ಮಕ್ಕೆ ಸಂಬಂಧಪಡೋ ಲೆಕ್ಕಾಚಾರ ಎಲ್ಲಿದೆ ಅಂತಂದರೆ ಅದು ಸ್ವರ್ಗಲೋಕದಲ್ಲಿದೆ, ಶಿವಲೋಕದಲ್ಲಿದೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಆತ್ಮವಿದ್ಯೆ ಬಹಳ ಮುಖ್ಯ. ಆತ್ಮಕ್ಕೆ ಅದರ ಹಿಂದಿನ ಸಂಸ್ಕಾರ ತಿಳಿದರೆ, ಸಂಸ್ಕಾರ ಅಂದ್ರೇನು? ನಾನು ಆತ್ಮ, ನಾನು ಶಿವಲೋಕದಿಂದ ಬಂದೆ, ಇಲ್ಲಿ ನಾನು ಒಳ್ಳೇದು ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ನನ್ನ ಎಲ್ಲ ಚಲನವಲನಗಳನ್ನು ನೋಡುವಂತಹ ಒಬ್ಬ ನನ್ನ ತಂದೆ ಇದ್ದಾನೆ, ನನ್ನ ಒಬ್ಬ ಮಾಲೀಕ ಇದ್ದಾನೆ, ಆ ಡಿವೈನ್ ಪವರ್ ಒಂದಿದೆ, ಅವನು ಕಣ್ತಪ್ಪಿಸಿ ನಾನು ಏನೂ ಮಾಡೋಕ್ಕಾಗೋದಿಲ್ಲ, ಅವನು ಲೆಕ್ಕ ಬರ್ಕೊಳ್ತಾನೆ ಅನ್ನುವಂತಹ ಭಯ ಇದ್ದಿದ್ದರೆ ಇದು ತಪ್ಪು ಮಾಡ್ತಿರಲಿಲ್ಲ. ಅಥವಾ ಬೇಡಿದರೆ ಕಾಡಿದರೆ ನೀಡುವವನೊಬ್ಬ ಇದ್ದಾನೆ ಅನ್ನುವಂಥ ನಂಬಿಕೆ ಇದ್ರೂ ಕೂಡ ಇದು ತಪ್ಪು ಮಾಡ್ತಿರಲಿಲ್ಲ. ನನ್ನ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಒಬ್ಬ ನನ್ನ ಒಡೆಯನಿದ್ದಾನೆ, ನನ್ನ ಬೇಡಿಕೆಗಳನ್ನೆಲ್ಲವನ್ನು ಕೂಡ ಅವನ ಕೇಳಿದ್ರೆ ಕೊಡ್ತಾನೆ ಅನ್ನುವ ನಂಬಿಕೆನೇ ಇರಬೇಕು ಈ ಆತ್ಮಕ್ಕೆ. ಈ ಆತ್ಮಕ್ಕೆ ಶಿಕ್ಷಣ ಬೇಕು, ಸಂಸ್ಕಾರ ಬೇಕು. ಆವಾಗ ಆತ್ಮ ತಪ್ಪನ್ನು ಮಾಡೋದಿಲ್ಲ, ಈ ಶರೀರಕ್ಕೆ ಶಿಕ್ಷೆ ಆಗೋದಿಲ್ಲ.